ನಮಗೊಂದು ಪ್ರಶ್ನೆ ಮನಸ್ಸಿಗೆ ಬರ್ಬೋದು, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಏನು ಮಾಡುತ್ತೆ ಅಥವಾ ಯಾಕೆ ಅನ್ನೋದು. ವಾಟ್ ಈಸ್ ದ ಪರ್ಪಸ್ ಆಫ್ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ, ಅಥವಾ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದ್ದು ನಾವು ಏನು ಮಾಡಬೇಕು, ನಮ್ಮ ಕೆಲಸ ಏನು ಅನ್ನೋದು ನಮ್ಮ ಮೈಂಡಿಗೆ ಸ್ವಾಭಾವಿಕವಾಗಿ ಬರುತ್ತೆ. ಯಾಕೆ ಅಂದರೆ ನಾವು ಥಿಂಕ್ ಮಾಡೋದು ಒಂದು ಪ್ರಾಕ್ಟಿಕಲ್ ವೇನಲ್ಲಿ, ಅಂದರೆ ಏನಾದರೂ ಡೂಯಿಂಗ್ ಮಾಡಬೇಕು ಅಂತ. ನನಗೆ ಕೀಬೋರ್ಡ್ ಬರಲ್ಲ, ನನಗೆ ಜನರ ಮುಂದೆ ನಿಂತು ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ನನಗೆ ಸಾಂಗ್ ಬರಲ್ಲ, ನನಗೆ ಪ್ರೀಚಿಂಗ್ ಬರಲ್ಲ, ಕೌನ್ಸ್ಲಿಂಗ್ ಮಾಡ್ಲಿಕ್ಕೆ ಬರಲ್ಲ, ಅಥವಾ ಇನ್ನು ಕೆಲವರು ಯೋಚನೆ ಮಾಡ್ಬೋದು ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ವಯಸ್ಸಾಗಿದೆ, ಬೇರೆ ಬೇರೆ ಯೋಚನೆ ಬರ್ಬೋದು. ಆದರೆ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಮಾತ್ರ ಅಲ್ಲ, ಟೋಟಲ್ ಯೂನಿವರ್ಸಲ್ ಚರ್ಚ್, ಸಾರ್ವತ್ರಿಕ ಸಭೆ, ಧರ್ಮ ಸಭೆ, ಚರ್ಚ್ ಯಾತಕ್ಕಾಗಿ ಇದೆ ಅಂದರೆ, ವಾಟ್ ಈಸ್ ದ ಮಿಷನ್ ಆಫ್ ದ ಚರ್ಚ್. ಧರ್ಮಸಭೆಯ ಒಂದು ಗುರಿ ಧ್ಯೇಯ, ಮಿಷನ್ ಏನು, ಅದೇ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಗುರಿ ಧ್ಯೇಯ. ಮತ್ತು ಧರ್ಮಸಭೆಗೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಾರ್ಥನಾ ತಂಡ ಇರ್ಬೋದು, ರಿಟ್ರೀಟ್ ಸೆಂಟರ್ ಇರ್ಬೋದು, ಮಿನಿಸ್ಟ್ರಿ ಇರ್ಬೋದು, ಪ್ರತಿಯೊಂದರ ಗುರಿ ಧ್ಯೇಯ ಒಂದೇ. ಮಿಷನ್ ಈಸ್ ಸೇಮ್. ವಾಟ್ ಈಸ್ ದ ಮಿಷನ್ ಮ್ಯಾಂಡೇಟ್ ಆಫ್ Catholic Church or any church or any ministry or any denomination, any prayer group? There are many denominations, many churches, many ministries, many prayer groups, many retreat centers in the name of Jesus. ಇದೆಲ್ಲ ಫಂಕ್ಷನ್ ಮಾಡೋದು ಯೇಸು ಸ್ವಾಮಿ ಹೆಸರಿನಲ್ಲೇ, ಹೌದಲ್ವಾ? ಸೊ ಹಾಗಾದರೆ ಏನು ಇದರ ಮಿಷನ್ ಮ್ಯಾಂಡೇಟ್ ಏನು ಅಂತ ಕೇಳೋದಾದರೆ, ಚರ್ಚ್ಗೆ ಅಥವಾ ಯಾವುದೇ ಒಂದು ಮಿನಿಸ್ಟ್ರಿಗೆ ತನ್ನದೇ ಆದ ಯಾವುದೇ ಮ್ಯಾಂಡೇಟ್ ಇಲ್ಲ. ಅದು ಏನಿದ್ರೂ ಕೂಡ ಯೇಸು ಕ್ರಿಸ್ತರ ಏನು ಮಿಷನ್ ಇದೆಯೋ ಅವರ ಸೇವಾ ಕಾರ್ಯ, ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಮಾತ್ರನೇ ಧರ್ಮಸಭೆ ಕೆಲಸ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಕೆಲಸ. ಹೊಸದಾಗಿ ಏನೋ ಒಂದು ಮಾಡೋ ಅಂಥದ್ದು ಏನೂ ಇಲ್ಲ ಇಲ್ಲಿ. ಹಾಗಾದರೆ ಯೇಸು ಕ್ರಿಸ್ತರ ಮ್ಯಾಂಡೇಟ್ ಏನು? ಯೇಸು ಕ್ರಿಸ್ತರ ವಾಟ್ ಈಸ್ ದ ಮಿಷನ್ ಮ್ಯಾಂಡೇಟ್ ಆಫ್ ಜೀಸಸ್ ಕ್ರೈಸ್ಟ್? ದ್ಯಾಟ್ ಮಸ್ಟ್ ಬಿ ಅವರ್ ಮ್ಯಾಂಡೇಟ್. ಅದಾಗಿರಬೇಕು ನಮ್ಮ ಸೇವೆಯ ಒಂದು ಉದ್ದೇಶ, ಮಿನಿಸ್ಟ್ರಿಯ ಉದ್ದೇಶ ಅದೇನೇ ಆಗಿರಬೇಕು. ಆ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಗಳನ್ನು ನಾವು ಮಾಡ್ಬೋದು ಅಷ್ಟೇ, ಬಟ್ ಇದು ನಮ್ಮ ಮೈಂಡಲ್ಲಿ ಇರಬೇಕು. ಸಂತ ಲೂಕನು ಬರೆದ ಶುಭ ಸಂದೇಶ, ಲೂಕ್ ಚಾಪ್ಟರ್ 4 ವರ್ಸ್ 18 ಆನ್ವರ್ಡ್ಸ್. ಇದು ಯೇಸು ಕ್ರಿಸ್ತರು ಪವಿತ್ರಾತ್ಮನಿಂದ ಆ ಒಂದು ಅಭಿಷೇಕಿಸಲ್ಪಟ್ಟ ನಂತರ ಅವರು ಇದನ್ನು ಹೇಳ್ತಾರೆ, ಈ ಮಾತನ್ನು ಹೇಳ್ತಾರೆ. ಕರ್ತನ ಆತ್ಮವು ನನ್ನ ಮೇಲಿದೆ, ಬಡವರಿಗೆ ಅಥವಾ ದೀನರಿಗೆ ಶುಭ ವರ್ತಮಾನವನ್ನು, ಶುಭ ಸಂದೇಶವನ್ನು ಸಾರಲು ನನ್ನನ್ನು ಅಭಿಷೇಕಿಸಿದ್ದಾರೆ. ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸಲು ಅಥವಾ ಪ್ರಕಟಪಡಿಸಲು, ಮನ ಮುರಿದವರಿಗೆ ಬಿಡಿಸಿಕೊಳ್ಳುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಸೊ ದಿಸ್ ಇಸ್ ದ ಮಿಷನ್ ಮ್ಯಾಂಡೇಟ್ ಆಫ್ ಜೀಸಸ್ ಕ್ರೈಸ್ಟ್. ಏನು ಯಾಕಿದೆ? ಆತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನ ಬೋಧಿಸಲೆಂದು ಅವರನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವತಂತ್ರ ನೀಡಲು, ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಓಕೆ. The Spirit of the Lord is upon me. Spirit of the Lord is upon me. For what reason? Now, Spirit of the Lord is upon the church of God.
ದೇವರ ಧರ್ಮಸಭೆ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದೆ. ಅಥವಾ ನಾವು ಹೇಳ್ಕೊಳ್ತೀವಿ ನಮ್ಮ ಮಿನಿಸ್ಟ್ರಿ ಮೇಲೆ ದೇವರ ಆತ್ಮರಿದ್ದಾರೆ, ನಮ್ಮ ಮೇಲೆ ದೇವರ ಆತ್ಮರಿದ್ದಾರೆ. ವೈ? ಯಾಕೆ ದೇವರ ಆತ್ಮರಿದ್ದಾರೆ? ವೈ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಯು ವಿತ್ ದ ಹೋಲಿ ಸ್ಪಿರಿಟ್? ದೇವರು ನನ್ನನ್ನು ಅಥವಾ ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯನ್ನು ಅಥವಾ ಧರ್ಮಸಭೆಯನ್ನು ಯಾತಕ್ಕಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದಾರೆ? ಅಭಿಷೇಕಿಸಿ ಯಾತಕ್ಕಾಗಿ ಪ್ರತ್ಯೇಕಿಸಿದ್ದಾರೆ? ಮುಂದಕ್ಕೆ ಹೇಳ್ತಾರೆ. ಯಾಕೆ ಅಂದರೆ ಬಿಕಾಸ್ to bring the good news to the poor. To bring the good news to the poor. This is the mission mandate. ಏನು ನಮ್ಮ ಮಿಷನರಿ ಕೆಲಸ? ವಾಟ್ ಇಸ್ ದ ಅಸೈನ್ಮೆಂಟ್? ನಮಗಿರ್ತಕ್ಕಂಥ ಅಸೈನ್ಮೆಂಟ್ ಏನು ಅಂದರೆ ಇದು, ಟು ಬ್ರಿಂಗ್ ದ ಗುಡ್ ನ್ಯೂಸ್ ಟು ದ ಪುವರ್. ದೀನದಲಿತರಿಗೆ ಶುಭವಾರ್ತೆ ತಲುಪಿಸಬೇಕು. ಎಲ್ಲರಿಗೂ ಶುಭ ಸಂದೇಶ ತಲುಪಿಸಬೇಕು. ದಟ್ ಈಸ್ ದ ಪ್ರೈಮರಿ ಡ್ಯೂಟಿ ಆಫ್ ದಿಸ್ ಮಿನಿಸ್ಟ್ರಿ. ಎಲ್ಲರಿಗೇನು ತಲುಪಿಸ್ಬೇಕು? ಎಲ್ಲರಿಗೂ ಬರೀ ಸೌಖ್ಯ ಅದ್ಭುತ ತಲುಪಿಸೋದಲ್ಲ, ಅದಾಗುತ್ತೆ. ಯಾವಾಗ ನೀವು ಶುಭ ವಾರ್ತೆ ತಲುಪಿಸ್ಬೇಕು ಅಂತ ಹೋಗ್ತಿರೋ ಬಾಕಿ ಆಗುತ್ತೆ. ಆದರೆ ಇದು ನಮ್ಮ ಹೃದಯದಲ್ಲಿರಲಿ. ದಾವೀದನ ಹೃದಯದಲ್ಲಿ ಇದ್ದ ಆಸೆ ಏನಾಗಿತ್ತು? ಆಗ ಏನು ಆಸೆ ಇತ್ತು ಅವನಿಗೆ ಅದಿತ್ತು. ಈಗ ನಮ್ಮ ಆಸೆ ಇದಾಗಬೇಕು. ದಿಸ್ ಇಸ್ ದ ಮಿಷನ್ ಮ್ಯಾಂಡೇಟ್ ಆಫ್ ಜೀಸಸ್ ಕ್ರೈಸ್ಟ್. ಇದಕ್ಕಾಗಿ ನನ್ನನ್ನು ದೇವರು ಅಭಿಷೇಕಿಸಿದ್ದಾರೆ ಅಂತ ಅವರು ಪ್ರೊಕ್ಲೈಮ್ ಮಾಡ್ತಾರೆ. ಈಗ ನಾವು ಪ್ರೊಕ್ಲೈಮ್ ಮಾಡಬೇಕು, ದೇವರು ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯನ್ನು ಸ್ಥಾಪಿಸಿದ್ದು ಅಥವಾ ಇರಿಸಿರುವುದು, ಅಭಿಷೇಕಿಸಿರುವುದು, ಆರಿಸಿಕೊಂಡಿರುವುದು ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ. ಏನನ್ನು ಸಾರುವುದಕ್ಕಾಗಿ? ಶುಭ ಸಂದೇಶವನ್ನು ಸಾರುವುದಕ್ಕಾಗಿ. ಎರಡನೇದು, He has sent me to proclaim release to the captives. ಬಂಧಿತರಿಗೆ ಬಿಡುಗಡೆಯನ್ನ ಘೋಷಣೆ ಮಾಡಲಿಕ್ಕೋಸ್ಕರ, ಪ್ರೊಕ್ಲೈಮ್ ಮಾಡಲಿಕ್ಕೋಸ್ಕರ. ನೀವು ಬಿಡಿಸೋದು ಬೇಡ. ಬಂಧಿತರು ಎಷ್ಟೋ ಜನ ಇವತ್ತು ಸೈತಾನನ ಬಂಧನದಲ್ಲಿದ್ದಾರೆ, ಪಾಪದ ಬಂಧನದಲ್ಲಿ, ಬೇರೆ ಬೇರೆ ರೀತಿಯ ಬಂಧನದಲ್ಲಿ ಇದ್ದಾರೆ. ಅವರಿಗೆ ನಾವೇನು ಮಾಡಬೇಕು ಗೊತ್ತಾ? ಬಿಡುಗಡೆಯ ಘೋಷಣೆ ಮಾಡಬೇಕು. ಯು ಹ್ಯಾವ್ ಟು ಪ್ರೊಕ್ಲೈಮ್ ದ ರಿಲೀಸ್ ಟು ದ ಕ್ಯಾಪ್ಟಿವ್ಸ್. ಎವ್ರಿಥಿಂಗ್ ಹ್ಯಾಪನ್ಸ್ ವಿತ್ ಪ್ರೊಕ್ಲಮೇಷನ್. ನೀವು ಶುಭ ಸಂದೇಶ ಸಾರುವಾಗ ಏನಾಗ್ತದೆ ಗೊತ್ತಾ? ಬಂಧಿತರು ಬಿಡುಗಡೆ ಹೊಂದಿಕೊಳ್ತಾರೆ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ನೀವು ಅವರಿಗೆ ಬಿಡುಗಡೆ ಘೋಷಣೆ ಮಾಡಬೇಕು. ಯಾವ ರೀತಿ? ಯೇಸು ನಿಮಗಾಗಿ ಬಂಧಿಸಲ್ಪಟ್ಟಿದ್ದಾರೆ. ಮೆಸೇಜ್ ಆಫ್ ದ ಕ್ರಾಸ್ ಬ್ರಿಂಗ್ಸ್ ದೆಮ್ ಡೆಲಿವರೆನ್ಸ್. ಬೇರೆ ಯಾವುದು ಬಿಡುಗಡೆ ಕೊಡೋದಿಲ್ಲ. ನೀನು ಬಂಧನದಲ್ಲಿದೆಯಾ ಅಂತ ಹೇಳೋದಲ್ಲ. ಯೇಸು ನಿನಗಾಗಿ ಬಂಧಿಸಲ್ಪಟ್ಟಿದ್ದಾರೆ. ಅವರ ಬಂಧನದಿಂದ ನಿನಗೆ ವಿಮೋಚನೆ ಲಭಿಸಿದೆ. ನೀನು ನಂಬಿದರೆ ಅದು ನಿನ್ನದಾಗ್ತದೆ. ದಿಸ್ ಇಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೊಕ್ಲೈಮ್ ಎವ್ರಿವೇರ್. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿ ನೀಡಲು ಅಲ್ಲ, ದೃಷ್ಟಿಯನ್ನು ದಾನ ಮಾಡಲ್ಲ, ಪ್ರಕಟಿಸಲು. He has sent me to proclaim release to the captives and recovery of sight to the blind. You are proclaiming the recovery of sight. When you preach the gospel, when you preach the truth, ಅದೇನಾಗುತ್ತೆ ಅಂದರೆ ಅದು ಆತ್ಮಿಕ ಕುರುಡುತನದಲ್ಲಿ ಇರ್ತಕ್ಕಂಥವರ ಕಣ್ಣು ಓಪನ್ ಆಗ್ತದೆ. ಇಟ್ ವಿಲ್ ಓಪನ್ ದ ಐಸ್ ಆಫ್ ದ ಸ್ಪಿರಿಚುವಲಿ ಬ್ಲೈಂಡ್ ಪೀಪಲ್. ವಾಟ್? ಗಾಸ್ಪಲ್. ಇಲ್ಲಿ ಫಸ್ಟ್ ಜೀಸಸ್ ಪವಿತ್ರಾತ್ಮ ಭರಿತರಾಗ್ತಾರೆ. ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ನಾವೊಬ್ಬೊಬ್ಬರು ಕೂಡ ಈ ಶುಭ ಸಂದೇಶ ಸಾರುವ ಕಾರ್ಯವನ್ನು ಮಾಡುವಾಗ ಈ ಕಾರ್ಯಗಳಾಗ್ತದೆ. ಬಂಧಿತರಿಗೆ ಬಿಡುಗಡೆ ಆಗ್ತದೆ. ಇವತ್ತು ಬಂಧನದಲ್ಲಿದ್ದವರಿಗೆ ಬಿಡುಗಡೆ ಸಿಗಬೇಕು, ಒಂದು. ಎರಡನೇದು, ಕುರುಡುತನದಲ್ಲಿದ್ದವರಿಗೆ ಕಣ್ಣು ಕಾಣಬೇಕು, ಅಂಧರಿಗೆ ದೃಷ್ಟಿ ಸಿಗಬೇಕು. ಪ್ರಪಂಚ ಇವತ್ತು ಒಂದು ಬಂಧನದಲ್ಲಿದೆ. ಅನೇಕ ರೀತಿಯ ಬಂಧನ ಇದೆ. ಪಿಶಾಚಿ ಬಂಧನ, ಪಾಪದ ಬಂಧನ, ಅವಿಶ್ವಾಸದ ಬಂಧನ, ಬೇರೆ ಬೇರೆ ಅಲ್ವಾ? ಸೊ ಈ ಬಂಧಿತರಿಗೆ ಬಿಡುಗಡೆ ಸಿಗಬೇಕು. ಕುರುಡರು ಅವಿಶ್ವಾಸ, ಅಜ್ಞಾನ ಎಂಬ ಕುರುಡುತನದಲ್ಲಿ ಇವತ್ತು ಎಷ್ಟೋ ಜನ ಆತ್ಮಿಕ ಕುರುಡುತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಅವರಿಗೆ ದೃಷ್ಟಿ ಸಿಗಬೇಕು.
ಎರಡೂ ಆಗಬೇಕು. ಇದು ಎರಡು ಘೋಷಣೆ ಮಾಡಲಿಕ್ಕೆ, ನೀವು ಪ್ರಚುರಪಡಿಸುವ ಯೇಸು ಕ್ರಿಸ್ತನ ಶುಭ ವಾರ್ತೆಗೆ ಶಕ್ತಿ ಇದೆ. ನೀವು ಪ್ರಚಾರ ಮಾಡುವ ಶುಭ ಸಂದೇಶಕ್ಕೆ ಅಷ್ಟೊಂದು ಶಕ್ತಿ ಇದೆ. ನೀವೇನು ತಲೆ ಮೇಲೆ ಕೈ ಇಟ್ಟು ಏನು ಮಾಡೋದು ಬೇಕಾಗಿಲ್ಲ. ದೇವರು ನಿಮಗೆ ಕೊಟ್ಟಂತಹ ಬಾಯನ್ನು ಉಪಯೋಗಿಸಿದರೆ ಸಾಕು. ನಿಮ್ಮ ಬಾಯಿಯಿಂದ ಶುಭ ಸಂದೇಶ ಹರಿದು ಬಂದಾಗ, ನೀವು ಪವಿತ್ರಾತ್ಮ ಭರಿತರಾಗಿ ನಿಮ್ಮ ಬಾಯಿಯಿಂದ ಶುಭ ಸಂದೇಶ ಬರುವಾಗ, ಖಂಡಿತವಾಗಿಯೂ ಅದು ಬಂಧಿತರಿಗೆ ಬಿಡುಗಡೆಯನ್ನು ತರುವ ಸಂದೇಶವಾಗಿರ್ತದೆ. ಅದು ಕುರುಡರಿಗೆ, ಆತ್ಮಿಕ ಕುರುಡತನದಲ್ಲಿದ್ದವರಿಗೆ ದೃಷ್ಟಿ ಕೊಡುವಂತಹ ಸಂದೇಶವಾಗಿರ್ತದೆ. ಮತ್ತು ಬಡತನದಲ್ಲಿರ್ತಕ್ಕಂಥವ್ರನ್ನ ಆತ್ಮಿಕವಾಗಿ ಶ್ರೀಮಂತರನ್ನಾಗಿ ಮಾಡ್ತದೆ. ಸ್ಪಿರಿಚುವಲಿ ರಿಚ್ ಮಾಡುತ್ತೆ ಜನರನ್ನು. ಗಾಸ್ಪಲ್ ಎನ್ರಿಚಸ್ ದ ಪೀಪಲ್. ಶುಭ ಸಂದೇಶ ಆತ್ಮಿಕವಾಗಿ ನಮ್ಮನ್ನು ಶ್ರೀಮಂತ ಮಾಡುತ್ತೆ. ಅದಾದಮೇಲೆ to let the oppressed go free. To let the oppressed go free. ಇದು ಕೂಡ ಸಾರಬೇಕು. ಬಂಧನದಲ್ಲಿರುವವರಿಗೆ ಬಿಡುಗಡೆ ಅಲ್ವಾ? ಶೋಷಿತರಿಗೆ ಶೋಷಣೆ. ಈ ಶೋಷಿತರು ಯಾರು ಗೊತ್ತಾ? ಈ ಸೈತಾನ ಶೋಷಣೆಗೊಳಗಾದವರು. ಅವ್ರಿಗೆ ನಾವು ಡೆಲಿವರೆನ್ಸ್ ಕೊಡಬೇಕು. ಇನ್ ದ ನೇಮ್ ಆಫ್ ಜೀಸಸ್ ಯು ಹ್ಯಾವ್ ಟು ಪ್ರೀಚ್ ದ ಗಾಸ್ಪಲ್ ಆ್ಯಂಡ್ ಕಮ್ಯಾಂಡ್ ದ ಸೈಟನ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ಕ್ರಿಸ್ತರು ಅದು ಮಾಡಿದರು. ಶುಭ ಸಂದೇಶವನ್ನು ಸಾರೋದಕ್ಕೂ, ದೆವ್ವಗಳನ್ನು ಓಡಿಸುವುದಕ್ಕೂ. ಶುಭ ಸಂದೇಶ ಸಾರಿ ದೆವ್ವ ಓಡಿಸ್ಬೇಕು, ಸುಮ್ಮನೆ ದೆವ್ವ ಓಡಿಸೋದಲ್ಲ. ಯು ಹ್ಯಾವ್ ಟು ಪ್ರೀಚ್ ದ ಗಾಸ್ಪಲ್ ಆ್ಯಂಡ್ ವಿತ್ ದಟ್ ಪವರ್ ಆಫ್ ಗಾಸ್ಪಲ್ ವೆನ್ ಯು ಕಮ್ಯಾಂಡ್, ಸೇಟನ್ ವಿಲ್ ಗೋ. ಸೊ ಅವಾಗೇನಾಗ್ತಾರೆ? ಅವರು ಫ್ರೀ ಆಗ್ತಾರೆ. ಸೊ ಟು ಸೆಟ್ ದ ಒಪ್ರೆಸ್ಡ್, ಈ ಆಪ್ರೇಷನ್ ಅಂತ ಬರೋದೇ ಪಿಶಾಚಿಯಿಂದ. ಈ ಪಿಶಾಚಿಯ ಬಂಧನದಲ್ಲಿ ಇರುವವರಿಗೆ ಬಿಡುಗಡೆ ಕೊಡಲಿಕ್ಕೆ ಅಭಿಷೇಕ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯಿಂದನೂ ಸಾಧ್ಯ. ಯಾಕೆಂದರೆ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಅವ್ರು ಏನು ಮಾಡ್ತಾರೆ? ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಹೊರಗೆ ಹಾಕ್ತಾರೆ. ಸೊ ಎವ್ರಿ ಅನಾಯಿಂಟೆಡ್ ಕ್ರಿಶ್ಚಿಯನ್, ಎವ್ರಿ ಕ್ರಿಶ್ಚಿಯನ್ ಹೂ ಹ್ಯಾಸ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಇರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು, ಎಲ್ಲ ಕ್ರಿಶ್ಚಿಯನ್ಸ್ ಅಲ್ಲ, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ದೆವ್ವಗಳನ್ನು ಓಡಿಸಲಿಕ್ಕೆ ನಿನಗಾಗುತ್ತೆ. ನೀನು ದೆವ್ವ ಓಡಿಸೋರನ್ನ ಸ್ಪೆಷಲಾಗಿ ಕರೆಯೋದು ಬೇಕಾಗಿಲ್ಲ. ಓಕೆ, ಈ ಥರ ತಗೊಳ್ಳಿಬೇಕಾದ್ರೆ ಕೆಲವೊಂದು ಸ್ಪೆಷಲ್ ದೆವ್ವಗಳನ್ನ ಓಡಿಸ್ಲಿಕ್ಕೆ ಬೇಕಾದ್ರೆ ಸ್ಪೆಷಲ್ಲಾಗಿ ಓಡಿಸೋರು ಇರ್ತಾರೆ, ಅವ್ರನ್ನ ಕರೀರಿ, ಪರವಾಗಿಲ್ಲ. ಆದರೆ ಸಾಧಾರಣ ದೆವ್ವಗಳಿಂದ ಸುಮಾರು ಜನ ಓದಾಡ್ತಾ ಇದ್ದಾರೆ. ಸೊ ಆ ರೀತಿ ದೆವ್ವಗಳನ್ನೆಲ್ಲ ಓಡಿಸ್ಲಿಕ್ಕೆ ನೀವೇ ಓಡಿಸ್ಬೋದು. ಅಂದರೆ ದೆವ್ವಗಳ ಓಡಿಸೋಕ್ಕೆ ನೀವೇ ಸಾಕು. ಅದು ಫಸ್ಟ್ ನೀವು ಒಪ್ಕೋಬೇಕು. ಯು ಹ್ಯಾವ್ ದ ಪವರ್ ಟು ಕ್ಯಾಸ್ಟ್ ಔಟ್ ಈವಿಲ್ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಬಟ್ ಬಿಫೋರ್ ಯು ಕ್ಯಾಸ್ಟ್ ಔಟ್ ಯು ಹ್ಯಾವ್ ಟು ಪ್ರೀಚ್ ದ ಗಾಸ್ಪಲ್. ಮೊದಲು ಶುಭ ಸಂದೇಶ ಕೊಡಿ, ಆಮೇಲೆ ಯೇಸು ನಾಮದಲ್ಲಿ ಆಜ್ಞಾಪಿಸಿ ಬಿಟ್ಟು ಹೋಗುತ್ತೆ. ಓಕೆ, ಅದಾದಮೇಲೆ To proclaim the year of Lord's favor. ಟು ಪ್ರೊಕ್ಲೈಮ್ ದ ಇಯರ್ ಆಫ್ ಲಾರ್ಡ್ಸ್ ಫೇವರ್. ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳಿಸಿದ್ದಾರೆ. ಈಗ ನಾವು ಬಂದಾಗಿದೆ ಅಂತ ಸಾರಬೇಕು. ಬರುತ್ತೆ ಅಲ್ಲ, ಬಂದಾಗಿದೆ. ಉದ್ಧರಿಸುವ ಕಾಲ ಯೇಸು ಬಂದಾಗಲೇ ಬಂದಾಯಿತು. ಯೇಸು ಅಂದರೆ ಟು ಪ್ರೊಕ್ಲೇಮ್ ದ ಇಯರ್ ಆಫ್ ದ ಲಾರ್ಡ್ಸ್ ಫೇವರ್ ಅಥವಾ ಜೂಬಿಲಿ ಇಯರ್ ಅಂತ ಹೇಳ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ವರ್ಷ ಬಿಡುಗಡೆಯ ವರ್ಷ ಅಂತ ಇತ್ತು, ಜೂಬಿಲಿ ಇಯರ್. ಇಸ್ರಾಯೇಲ್ ಜನರಿಗೆ ಅಥವಾ ಆ ಇಸ್ರಾಯೇಲ್ ದೇಶದಲ್ಲಿ ಇರುವ ಎಲ್ಲರಿಗೂ ಒಂದು ಬಿಡುಗಡೆ ಘೋಷಣೆ ಮಾಡುವ ಒಂದು ವರ್ಷ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಈ ಭೂಮಿಗೆ ಬಂದಾಗ ಆ ಮನುಷ್ಯ ಕುಲಕ್ಕೆ ಜೂಬಿಲಿ ಇಯರ್ ಪ್ರಾರಂಭ ಆಯಿತು. ಇಡೀ ಪ್ರಪಂಚಕ್ಕೆ ಒಂದು ಬಿಡುಗಡೆಯ ವರ್ಷ. ಪ್ರೊಕ್ಲೇಮ್ ದ ಇಯರ್ ಆಫ್ ಲಾರ್ಡ್ಸ್ ಫೇವರ್. ದೇವರ ಒಂದು ಫೇವರ್. ದೇವರ ಫೇವರ್ ಅಂದರೆ ಏನು? ಅದು ಏನಿದೆ ಜೋಸಫಣ್ಣ ಅದರಲ್ಲಿ 19ನೇ ವಾಕ್ಯ, ಪ್ರಭುವಿನ ಶುಭ ವರ್ಷ. ಕರ್ತನು ನೇಮಿಸಿರುವ ಶುಭ ವರ್ಷ. ಯಾಜಕಕಾಂಡ 25ರಲ್ಲಿ ನೀವು ಆಮೇಲೆ ಓದ್ಕೊಳ್ಳಿ. ಶುಭ ವರ್ಷ, ಇಯರ್ ಆಫ್ ಜೂಬಿಲಿ, ಇಯರ್ ಆಫ್ ಗಾಡ್ಸ್ ಫೇವರ್, ಲಾರ್ಡ್ಸ್ ಫೇವರ್. ಅದನ್ನು ಘೋಷಣೆ ಮಾಡಲಿಕ್ಕೆ ಕರ್ತನು ನೇಮಿಸಿರುವ ಶುಭ ವರ್ಷ. ಅದು ಬಂದಿದ್ದು ಯಾವಾಗ? ಯೇಸು ಬಂದಾಗ.
ಯೇಸು ಬಂದಾಗ, ಪರಿಶುದ್ಧಾತ್ಮರು ಬಂದಾಗ ಆ ಶುಭ ವರ್ಷ ಬಂದಾಯಿತು. ನಾವು ವಿ ಹ್ಯಾವ್ ಟು ಪ್ರೊಕ್ಲೇಮ್ ದಿಸ್. ಶುಭ ವಾರ್ತೆಯ ಮುಖಾಂತರ ಶುಭ ವರ್ಷವನ್ನು ನಾವು ಪ್ರೊಕ್ಲೇಮ್ ಮಾಡಬೇಕು. ಇದು ಯೇಸು ಕ್ರಿಸ್ತರು ಸ್ವೀಕಾರ ಮಾಡಿದ ಒಂದು ಮ್ಯಾಂಡೇಟ್ ಅಥವಾ ಅವರ ಮೇಲಿದ್ದ ಒಂದು ಹೊಣೆಗಾರಿಕೆ. ಈಗ ನಮ್ಮ ಹೊಣೆಗಾರಿಕೆ ಏನು ಕೇಳಿದರೆ ಇದೇನೆ. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಇದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಆಗಿರಬೇಕು. ಇಲ್ಲೇನು ಓದಿದ್ದೀವಲ್ವಾ, ಅಂದರೆ ಯೇಸು ಕ್ರಿಸ್ತರ ಮಿಷನ್, ಅವರ ಮಿಷನ್ ಏನಿದೆಯೋ ಅದೇ ನಮ್ಮ ಮಿಷನ್. ಗೋ ಆ್ಯಂಡ್ ಮೇಕ್ ಆಲ್ ಪೀಪಲ್ ಮೈ ಡಿಸೈಪಲ್ಸ್. ಹೋಗಿರಿ, ಸಕಲ ದೇಶದ ಜನರನ್ನು ನನ್ನ ಯೇಸುವಿನ ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರನ್ನಾಗಿ ಮಾಡಬೇಕಾದ್ರೆ ಇದಾಗಬೇಕು, ಅವರ ಕಣ್ಣು ಓಪನ್ ಆಗಬೇಕು. ದೇವರು ಅವರಿಗೆ ಕೊಟ್ಟ ಬಿಡುಗಡೆಯ ಆ ಆನಂದ ಅವರ ಹೃದಯದಲ್ಲಿ ಬರಬೇಕು. ಅವರಲ್ಲಿರ್ತಕ್ಕಂಥ ಆತ್ಮಿಕ ದಾರಿದ್ರ್ಯ ಅವಸ್ಥೆ ಹೋಗಿ ಆ ಸ್ವರ್ಗೀಯ ಶ್ರೀಮಂತಿಕೆಯಿಂದ ಅವರು ತುಂಬಲ್ಪಡಬೇಕು. ಅವರಾಗಿರ್ತಕ್ಕಂಥ ಬಂಧನಗಳಿಂದ ಅವರು ವಿಮೋಚನೆಯನ್ನು ಹೊಂದಬೇಕು. ಆಗ ಮಾತ್ರ ಅವರು ಯೇಸುವಿನ ಶಿಷ್ಯರಾಗಿ ಮುಂದೆ ಹೋಗ್ಲಿಕ್ಕಾಗ್ತದೆ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಗಾಸ್ಪಲ್. ನಮ್ಮ ಮಿನಿಸ್ಟ್ರಿಗೆ ಒಂದು ಏನು ಸ್ಟಾರ್ಟಿಂಗ್ ಪಾಯಿಂಟ್ ಏನು ಮಾಡಬೇಕು ಕೇಳಿದರೆ, ಪ್ರಾರಂಭದಲ್ಲಿ ಏನು ಮಾಡಬೇಕು ಕೇಳಿದರೆ ಪ್ರೀಚಿಂಗ್ ದ ಗಾಸ್ಪಲ್, ಶುಭ ಸಂದೇಶ ಸಾರೋದು, ಇವ್ಯಾಂಜಲೈಸೇಷನ್, ಸುವಾರ್ಥೀಕರಣ. ಇದನ್ನು ಮಾಡಲಿಕ್ಕಾಗಿ ದೇವರು ಧರ್ಮಸಭೆಯನ್ನು ಸ್ಥಾಪಿಸಿದ್ದು ಮತ್ತು ಧರ್ಮಸಭೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರೇಯರ್ ಗ್ರೂಪ್ಸ್, ಮಿನಿಸ್ಟ್ರೀಸ್, ರಿಟ್ರೀಟ್ ಸೆಂಟರ್ಸ್, ಅದು ಇದು ಏನೆಲ್ಲ ಇದೆಯೋ ಎಲ್ಲದರ ಉದ್ದೇಶ ಇದೇನೆ. ಆಗಬೇಕು, ಇದಾಗಬೇಕು. ಇದಕ್ಕೆ ಹೊರತುಪಡಿಸಿ ಇರೋದೆಲ್ಲ ಮಾನವ ನಿರ್ಮಿತವಾದದ್ದು, ಮನುಷ್ಯರಿಂದ ಬಂದಿದ್ದು, ಲೋಕದಿಂದ ಬಂದದ್ದು, ಲೌಕಿಕವಾದದ್ದು, ಧಾರ್ಮಿಕವಾದದ್ದು. ಪ್ರಯೋಜನ ಇಲ್ಲ. ಇದಾಗಬೇಕು. ಇದು ಯೇಸು ಬಯಸ್ತಾರೆ. ಇವತ್ತು ಯೇಸುವಿನ ಹೃದಯದಲ್ಲಿರೋ ಬಯಕೆ ಇದು. ಇದೇ ಯೇಸುವಿನ ಹೃದಯದಲ್ಲಿರೋ ಬಯಕೆ. ಇದು ನನ್ನ ಬಯಕೆ ಆಗಿಸ್ಕೋಬೇಕು, ನನ್ನ ಹೃದಯಕ್ಕೆ ನಾನು ತಗೋಬೇಕು. ದೇವರ ಆತ್ಮ ನನ್ನ ಮೇಲಿದೆ ಅಂತ ಹಾಡ್ತೀವಿ ನಾವು. ಯಾಕಿದೆ ಅದು ನಮಗೆ ಗೊತ್ತಾಗಬೇಕು. ಇದಕ್ಕಾಗಿಯೇ ಇದೆ. ನಾವು ನೋಡಿ ಇಷ್ಟು ಹಾಡಿ ಬಿಡ್ತೀವಿ, ದೇವರ ಆತ್ಮ ನನ್ನ ಮೇಲಿದೆ ಅಂತ ಹಾಡ್ತೀವಿ. ಆಮೇಲೆ ನನ್ನ ದೇಹ ದೇವರ ಆಲಯ. ಕಾಯಿಲೆ ಹೋಗ್ಲಿಕ್ಕೋಸ್ಕರ ಮಾತ್ರ ಹಾಡ್ತೀವಿ, ಅಥವಾ ಸಮಾಧಾನ ಸಿಗ್ಲಿಕ್ಕೋಸ್ಕರ ಮಾತ್ರ ಹೇಳ್ತೀವಿ. ಒಳ್ಳೆಯದೇ, ತಪ್ಪೇನೂ ಅಲ್ಲ. ಆದರೆ ಬರೀ ಅಂಥದಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳುವಾಗ ದೇವ್ರನ್ನ ನಾವು ಯೂಸ್ ಮಾಡ್ಕೊಂಡಂಗಾಯ್ತು. ಇದ್ರ ಮುಂದೆ ಏನಿದೆ? ದೇವರಾತ್ಮ ನನ್ನ ಮೇಲಿದೆ. ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಮೀ. ಫಾರ್ ವಾಟ್? ಬಿಕಾಸ್ ಹಿ ಹ್ಯಾಸ್ ಅನಾಯಿಂಟೆಡ್ ಮೀ ಟು ಬ್ರಿಂಗ್ ಗುಡ್ ನ್ಯೂಸ್ ಟು ದ ಪುವರ್. ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ ನನ್ನನ್ನು ದೇವರ ಅಭಿಷೇಕ ಮಾಡಿ ಕಳಿಸಿದ್ದಾರೆ. ನಮ್ಮೊಬ್ಬೊಬ್ಬರ ವಿಷಯದಲ್ಲೂ, ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ವಿಷಯದಲ್ಲೂ ಇದೇ ಆಗಿರ್ತದೆ. ಇದಲ್ಲದೆ ಬೇರೆ ಯಾವುದು ಉದ್ದೇಶಗಳು, ಗುರಿಗಳು, ಸ್ವಂತವಾದದ್ದು ಯಾವುದೂ ಇಲ್ಲ. ಯಾವುದಾದ್ರೂ ಏನಾದರೂ ಯಾರ್ದಾದ್ರೂ ಮನಸ್ಸಲ್ಲಿದ್ದರೆ ಅದೆಲ್ಲ ಯೇಸು ನಾಮದಲ್ಲಿ ಹೋಗಿಬಿಡಲಿ. ಆದ್ದರಿಂದ ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು, ಎಲ್ಲರ ಮನಸ್ಸಲ್ಲೂ ಇದು ಸ್ವೀಕಾರ ಆಗಲಿ. ಯಾರಾದರೂ ನಿಮ್ಮ ಹತ್ರ ನಿಮ್ಮ ಮಿನಿಸ್ಟ್ರಿ ಯಾಕೆ ಏನು ಮಾಡುತ್ತೆ ಕೇಳಿದರೆ ಇದೇ ಹೇಳಿ, ಇದೇ ಉತ್ತರ ಕೊಡಿ, ಬೇರೆ ಏನಿಲ್ಲ. ನಮ್ಮದು ಏನು ಮಾಡಲ್ಲ. ಯೇಸು ಸ್ವಾಮಿ ಯಾತಕ್ಕಾಗಿ ಈ ಭೂಮಿಗೆ ಬಂದರು, ಅವ್ರು ಏನು ಹೇಳಿದರು, ಅವ್ರು ಯಾಕೆ ಬಂದೆ ಅಂತ, ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅಷ್ಟೇ. ನಮ್ಮದೇ ಆದ ರೀತಿಯಲ್ಲಿ, ನಮ್ಗೆ ಅನುಕೂಲ ಆಗುವ ರೀತಿಯಲ್ಲಿ, ನಮಗೆ ಕೊಟ್ಟ ಲಿಮಿಟೆಡ್ ಜೀವನಾವಧಿ ಸಮಯ, ಇದರಲ್ಲಿ ನಾವು ಒಂದು ಪಾರ್ಟ್ ಟೈಮ್ ವರ್ಕರ್ ಥರ ನಾವೆಲ್ಲರೂ, ಫುಲ್ ಟೈಮ್ ಏನು ಇಲ್ಲ, ಎಲ್ಲರೂ ಪಾರ್ಟ್ ಟೈಮ್ ಆಗಿ ನಮಗಾಗುವ ಅನುಕೂಲವಾಗುವ ರೀತಿಯಲ್ಲಿ ಹೋಲ್ ಹಾರ್ಟೆಡ್ಲಿ ನಾವು ಯೇಸು ಸ್ವಾಮಿಯ ಏನು ಮಿಷನ್ ಇದೆಯೋ ಅದನ್ನು ನಮ್ಮಿಂದ ಆದ ರೀತಿಯಲ್ಲಿ ನಾವು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಪೌಲರು ಹೇಳಿದ ಹಾಗೆ, ನಾನು ಈಗಾಗಲೇ ಗುರಿಯನ್ನು ಮುಟ್ಟಿದ್ದೇನೆ ಎಂದು ನೀವು ಯಾರೂ ಭಾವಿಸಬಾರ್ದು. ಫಿಲಿಪ್ಪಿ 3:12 ಹೇಳ್ತಾರಲ್ವಾ, ನಾನೀಗಾಗಲೇ ಅದೆಲ್ಲವನ್ನು ಸಾಧಿಸಿ. ಆಗ ಕೇಳ್ಬೋದು ಕೆಲವರು, ನೀವು ಹಾಗಾದರೆ ಎಲ್ಲ ಮುಗಿಸ್ಬಿಟ್ಟಿದ್ದೀರಾ, ಎಲ್ಲ ಮಾಡಿಬಿಡ್ತೀರಾ, ಎಲ್ಲ ಆಗಿಬಿಟ್ಟಿದೆಯಾ ಅಂತ ಕೆಲವರು ನಮಗೆ ಕೇಳ್ಬೋದು. ಅವರಿಗೆ ಒಳ್ಳೆ ರೀತಿಯಲ್ಲಿ ಸಾವಧಾನವಾಗಿ ಈ ವಾಕ್ಯದ ಮುಖಾಂತರ ನೀವು ಅವರಿಗೆ ಉತ್ತರ ಕೊಡಿ. ನಾಟ್ ದಟ್ ಐ ಹ್ಯಾವ್ ಆಲ್ರೆಡಿ ಒಬ್ಟೈನ್ಡ್ ದಿಸ್ ಆರ್ ಹ್ಯಾವ್ ಆಲ್ರೆಡಿ ರೀಚ್ಡ್ ದ ಗೋಲ್, ಬಟ್ ಐ ಪ್ರೆಸ್ ಆನ್ ಟು ಮೇಕ್ ಇಟ್ ಮೈ ಓನ್, ಬಿಕಾಸ್ ಕ್ರೈಸ್ಟ್ ಜೀಸಸ್ ಹ್ಯಾಸ್ ಮೇಡ್ ಮೀ ಹಿಸ್ ಓನ್. ಯೇಸು ಕ್ರಿಸ್ತರು ನನ್ನನ್ನು ನಾನು ಸ್ವಂತವಾಗಿಸಿಕೊಂಡಿರುವುದರಿಂದ. ಯಾವ ಕಾರಣಕ್ಕೋಸ್ಕರ? ಯೇಸು ನನ್ನನ್ನು
ಸ್ವಂತವಾಗಿಸ್ಕೊಂಡಿದ್ದಾರೆ. ನಾವು ಐ ಬಿಲಾಂಗ್ ಟು ಜೀಸಸ್. ಆದುದರಿಂದ ಈಗಾಗಲೇ ನಾನು ಇದನ್ನೆಲ್ಲ ಸಾಧಿಸಿಲ್ಲ. ಕೆಲವರು ಕೇಳ್ಬೋದು, ನಿಮ್ಮ ಮಿನಿಸ್ಟ್ರಿ ಏನೆಲ್ಲ ಸಾಧನೆ ಮಾಡಿಬಿಟ್ಟಿದೆಯಾ? ಇಲ್ಲ, ಸಾಧನೆ ಏನೂ ಮಾಡಿಲ್ಲ. ಪರಿಪೂರ್ಣತೆಯನ್ನು ಗಳಿಸಿದ್ದೇನೆಂದು ನೀವು ಭಾವಿಸಲೇಬಾರದು. ಕ್ರಿಸ್ತ ಯೇಸು ಯಾವುದಕ್ಕಾಗಿ ನನ್ನನ್ನು ಅಥವಾ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರೋ ಅದನ್ನು ನಮ್ಮದಾಗಿಸಿಕೊಳ್ಳಲು ಅಥವಾ ಅದನ್ನು ಪೂರ್ತೀಕರಿಸಲು ನಾವೇನು ಮಾಡ್ತಾ ಇದ್ದೀವಿ? ಪ್ರಯತ್ನ ಪಡ್ತಾ ಇದ್ದೀವಿ. Beloved, I do not consider that I have made it my own, but this one thing I do, forgetting what lies behind and straining forward to what lies ahead. I press on toward the goal for the prize of the heavenly call of God in Christ Jesus. ಸಹೋದರರೇ, ಆ ಗುರಿಯನ್ನು ತಲುಪಿದ್ದೇನೆಂದು ನಾನು ಎಂದೂ ಹೇಳಿಕೊಂಡಿಲ್ಲ. ನಾವು ಯಾವತ್ತೂ ಹೇಳ್ಕೋಬಾರ್ದು, ಹೇಳ್ಕೊಳ್ಳಿಕ್ಕೆ ಆಗೋದು ಇಲ್ಲ. ಆದರೆ ಇದು ನಿಜ. ಇದೊಂದು ಮಾತು ಅಂಡರ್ಲೈನ್ ಮಾಡ್ಕೊಳ್ಳಿ. ಬಟ್ ದಿಸ್ ಒನ್ ಥಿಂಗ್ ಐ ಡೂ, ವೆರಿ ಇಂಪಾರ್ಟೆಂಟ್. ಬಟ್ ದಿಸ್ ಒನ್ ಥಿಂಗ್ ವಿ ಹ್ಯಾವ್ ಟು ಡೂ. ದಿಸ್ ಒನ್ ಥಿಂಗ್, ಈ ಒಂದು ಕಾರ್ಯ ಏನಂತ ಇದೆ 13ನೇ ವಾಕ್ಯ. ಹ್ಞೂ ಆಮೇಲೆ ಹಾಂ ಆದರೆ ಒಂದು ಅಂತಿದೆಯಲ್ಲ ಅದು. ಆದರೆ ಒಂದು, ಅದೇ ದಿಸ್ ಒನ್ ಥಿಂಗ್ ಐ ಡೂ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ರೌಂಡ್ ಮಾಡ್ಕೊಳ್ಳಿ. ದಿಸ್ ಒನ್ ಥಿಂಗ್ ಐ ಡೂ. ಮೇಲಿಂದೆಲ್ಲ ಬಿಟ್ಬಿಡಿ, ಪರವಾಗಿಲ್ಲ. ಬಟ್ ದಿಸ್ ಒನ್ ಥಿಂಗ್ ಐ ಡೂ ಅನ್ನೋದನ್ನು ಸರ್ಕಲ್ ಮಾಡ್ಕೊಳ್ಳಿ. ಈ ಒಂದನ್ನು ನಾನು ಮಾಡ್ತಾ ಇದ್ದೀನಿ. ಅದು ಏನು? ದಟ್ ಈಸ್ ಇಂಪಾರ್ಟೆಂಟ್. ಫರ್ಗೆಟಿಂಗ್ ವಾಟ್ ಲೈಸ್ ಬಿಹೈಂಡ್. ಹಿಂದಿನದನ್ನು ಮರೆತು ಬಿಟ್ಟು straining forward or looking forward to what lies ahead. ಮುಂದಿನವುಗಳ ಮೇಲೆ ಕಣ್ಣಿಟ್ಟು ನಾನು ಓಡ್ತಾ ಇದ್ದೀನಿ. This one thing I do. This one thing we have to do always. ನಮಗೆ ಈ ಮಿನಿಸ್ಟ್ರಿಯಲ್ಲಿದ್ದು ದೇವರ ಸೇವೆ ಮಾಡುವಾಗ ಅನೇಕ ರೀತಿಯಲ್ಲಿ ಪ್ರಶ್ನೆಗಳು ಬರ್ತದೆ, ಡೌಟ್ಗಳು ಬರುತ್ತದೆ, ಅವಮಾನಗಳು ಬರುತ್ತೆ, ತಿರಸ್ಕಾರ ಬರುತ್ತೆ, ನೋವು ಬರುತ್ತೆ, ಹರ್ಟ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಬಂದಾಗ ಈ ವಾಕ್ಯ ಅಂಡರ್ಲೈನ್ ಮಾಡಿಟ್ಟಿದ್ದೀರಲ್ಲ, ಅದನ್ನು ಫೋಕಸ್ ಮಾಡಿ. ದಿಸ್ ಒನ್ ಥಿಂಗ್ ಐ ಡೂ. ವಾಟ್ ಈಸ್ ದಟ್? ಫರ್ಗೆಟಿಂಗ್ ವಾಟ್ ಲೈಸ್ ಬಿಹೈಂಡ್. ನಿನ್ನೆ ತನಕ ಏನಾಯಿತು, ಏನು ಹೇಳಿದರು, ಏನು ಮಾಡಿದರು, ಹಿಂದೆ ಹಾಕಿ, ಬೆನ್ನು ಹಿಂದೆ ಹಾಕಿ, ಮುಂದಿನವುಗಳನ್ನು ಲಕ್ಷ್ಯವಿಟ್ಟು ಓಡೋದು. ಮುಂದೆ ಯಾರಿರ್ತಾರೆ? ಇರ್ತಾರೆ. ಹಿಂದೆ ಯಾರಿರ್ತಾರೆ? ಮನುಷ್ಯರು ಮಾಡಿದ್ದೆಲ್ಲ ಹಿಂದೆ ಇರುತ್ತೆ. ನೀವು ಹಿಂದಕ್ಕೆ ತಿರುಗಿ ನಿಂತ್ಕೊಂಡ್ರೆ ಏಸು ಹಿಂದೆ ಹೋಗ್ತಾರೆ. ಮನುಷ್ಯರು ನೋಡಿದರೆ ಕುಸ್ತು ಬಿದ್ದು ಹೋಗ್ತೀರಿ. ಯು ಕೆನಾಟ್ ರನ್ ದ ರೇಸ್. ಬಟ್ ದಿಸ್ ಒನ್ ಥಿಂಗ್ ಐ ವಿಲ್ ಡೂ ಆಲ್ವೇಸ್. ದಿಸ್ ಒನ್ ಥಿಂಗ್, ಈ ಒಂದನ್ನು ಮಾತ್ರ, ಈ ಒಂದನ್ನು. ಆದರೆ ಇದು ನಿಜ ಅಂತ ಇದೆ ಕನ್ನಡದಲ್ಲಿ. ಆದರೆ ಇದು ನಿಜ, ಆದರೆ ಇದು ನಿಜ. ಅದು ಇಂಗ್ಲೀಷಲ್ಲಿ ಇದೆಲ್ಲ ಅದೇ ಚೆನ್ನಾಗಿದೆ. ಬಟ್ ದಿಸ್ ಒನ್ ಥಿಂಗ್ ಐ ಡೂ. ಈ ಒಂದು ಕಾರ್ಯವನ್ನು ಮಾತ್ರ ನಾನು ಮಾಡ್ತೀನಿ. ಅದನ್ನು ಫೋಕಸ್ ಮಾಡಿ, ಅದನ್ನು ಫೋಕಸ್ ಮಾಡಿ. ತುಂಬ ವಿಷಯಗಳಿದೆ ಇಲ್ಲಿ, ಅದು ಯಾವುದಕ್ಕೂ ಹೋಗ್ಲಿಕ್ಕೆ ಈಗ ಟೈಮ್ ಇಲ್ಲ, ಕ್ಷಮಿಸಿ. ಇದು ಒಂದು ಮಾತ್ರ ಇಷ್ಟು ನೆನ್ಪಿಟ್ಕೊಳ್ಳಿ. ಫರ್ಗೆಟಿಂಗ್ ವಾಟ್ ಲೈಸ್ ಬಿಹೈಂಡ್. ಆಲ್ವೇಸ್ ಫರ್ಗೆಟ್. ಯಾವಾಗಲೂ ಮರಿತಾನೆ ಇರಿ. ನಿನ್ನೆ ಅವರು ಹಾಗೆ ಹೇಳಿಲ್ವಾ, ಮರೆತು ಬಿಡಿ. ಇದು ನಿನ್ನೆದಲ್ಲ, 5 ವರ್ಷದ ಹಿಂದೆಂದು, 10 ವರ್ಷದ ಹಿಂದಿಂದೆಲ್ಲ ಎತ್ಕೊಂಡು ಬರ್ತೀರಿ ಕೆಲವರು. ಪಿಶಾಚಿ ತಗೊಂಡು ಬರ್ತಾನೆ ತಲೆಗೆ. ಆವಾಗ ಹಾಗೆ ಹೇಳಿಲ್ವಾ? ನಿನ್ನೆ ಬೆಳಗ್ಗೆ ಏನು ಹೇಳಿದ್ರಿ ನೀವು? ನಿನ್ನೆ ಬೆಳಗ್ಗೆ ಏನು ಹೇಳಿದ್ರಿ? ದಿಸ್ ಒನ್ ಥಿಂಗ್ ಐ ಹ್ಯಾವ್ ಟು ಡೂ ನೌ. ಫರ್ಗೆಟ್ಟಿಂಗ್ ವಾಟ್ ಹ್ಯಾಪನ್ಡ್ ಯೆಸ್ಟರ್ಡೇ. ನಮ್ಮ ಮಿಸ್ಸಸ್ ಕೇಳ್ತಾ ಇರ್ತಾರೆ ಕೆಲವು ಟೈಮ್ ನನಗೆ, ನೀವು ಅವತ್ತು ಹಂಗೆ ಮಾಡಿಲ್ವಾ, ಅವತ್ತು ಹಂಗೆ ಹೇಳಿಲ್ಲ. ಇನ್ನು ಯಾರನ್ನೇ ಸೆಲ್ವೆಗೆ ಇರ್ಸೋದು? ಅಂದರೆ ಅವ್ರು ಮರ್ತು ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ಬಿಡಿ, ಬಚಾವಾದೆ ನಾನು. ಅಂದರೆ ಫರ್ಗೆಟಿಂಗ್, ಅವ್ರು ಮರ್ತು ಬಿಟ್ಟಿದ್ದಾರೆ, ನಾವೇ ಮರ್ತಿಲ್ಲ ನೋಡಿ. ನಮ್ಮದೇ ತಪ್ಪಿಗೆ ಫಾಲ್ಟ್. ನಾವು ಕೋಲ್ಕೊಟ್ಟು ಹೊಡ್ತಾ ತಿಂದಂಗೆ ಆಯ್ತು ಈಗ. ಏನಿವೆ, ಫರ್ಗೆಟಿಂಗ್ ವಾಟ್ ಲೈಸ್ ಬಿಹೈಂಡ್. ನಿನ್ನೆದಲ್ಲ, ಸೈತಾನ ನಿನ್ನೆದು ಅಳಿಸಿದೆಲ್ಲ ಎತ್ಕೊಂಡು ಬಂದು ಕೊಡ್ತಾನೆ ಮುಂದೆ. ನೋಡ್ದಾ, ನಿನ್ನೆ, ಕಳೆದ ವಾರ, ಅವತ್ತು, ಅಲ್ಲಿ
ಅದು ಕಳೆದ ತಿಂಗಳು ಕಳೆದ ಕೊಯ್ನೋನಿಯದಲ್ಲಿ ಡೈನಿಂಗ್ ಟೇಬಲಲ್ಲಿ ಗ್ರೆಟಕ್ಕ ಈಗ ಆಶ್ಚರ್ಯ ಪಡ್ತಾ ಇದ್ದಾರೆ, ಅಯ್ಯೋ ಇದು ಈಗ ಗೊತ್ತಾಗ್ಬಿಡ್ತಾ ಅಂತ. ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಎನಿವೆ ವಾಟ್ ಎವರ್ ಇಟ್ ಈಸ್. ಸೊ ಎಲ್ಲ ಅವನ ಕೆಲಸ ಹಿಂದಿಂದ ಎತ್ಕೊಬಂದು ಕೊಡೋದು. ಈ ಹಿಂದಿಂದ ಎತ್ಕೊಂಡು ಬಂದು ಕೊಟ್ಟರೆ ನೀವು ಓಡಬೇಕಾದ ಓಡೋಕ್ಕಾಗಲ್ಲ. ಯು ಕೆನಾಟ್ ರನ್ ದ ರೇಸ್. ಸೊ ದಿಸ್ ಒನ್ ಥಿಂಗ್ ಐ ಡು. ಈ ವರ್ಡ್ ಹೋಗಲಿ, ಸಿಂಕ್ ಆಗಲಿ ನಮ್ಮ ಸ್ಪಿರಿಟಲ್ಲಿ. ಯಾವಾಗಲೂ ಹಿಂದಿಂದ ಯಾರಾದರೂ ಎತ್ಕೊಂಡು ಬಂದು ಕೊಟ್ಟರೆ this one thing I do, forgetting what lies behind and straining forward to what lies ahead. Jesus. ಹಿಂದಿನದನ್ನು ಮರೆತು ಬಿಟ್ಟು ಮುಂದೆ ಇರುವ ಯೇಸುವನ್ನು ಲಕ್ಷ್ಯವಾಗಿಟ್ಕೊಂಡು. ಯೇಸು ಅಂದ್ರೇನು? ಮ್ಯಾಂಡೇಟ್. ಮ್ಯಾಂಡೇಟರಿ. ಮ್ಯಾಂಡೇಟ್ ಇಸ್ ಮ್ಯಾಂಡೇಟರಿ. ವಾಟ್ ಇಸ್ ದ ಮ್ಯಾಂಡೇಟ್? Luke 4:18-19 is the mandate, and it is mandatory for us. ಅಂದರೆ ಕಂಪಲ್ಸರಿ ಅಂತ, ಕಡ್ಡಾಯ ಮಾಡಲೇಬೇಕು. ನೋ ಎಕ್ಸ್ಕ್ಯೂಸ್ ಹೇಳೋ ಹಾಗೆ ಇಲ್ಲ. ಹಾಂ, ಇಟ್ಸ್ ಮ್ಯಾಂಡೇಟ್. ದಿಸ್ ಮ್ಯಾಂಡೇಟ್ ಇಸ್ ಮ್ಯಾಂಡೇಟರಿ. ಅದಕ್ಕೆ ಅದು ಮ್ಯಾಂಡೇಟ್ ಅಂತ ಹೇಳೋದು ಅನಿಸುತ್ತೆ. ಸಿನ್ಸ್ ಇಟ್ ಇಸ್ ಮ್ಯಾಂಡೇಟರಿ, ಸೊ ಇಟ್ ಈಸ್ ಮ್ಯಾಂಡೇಟ್. ಓಕೆ, ಈಗ ಇದು ಹೋಯ್ತಾ ತಲೆ ಒಳಗಡೆ? ಯಾರು ಏನು ಸಾಧಿಸಿ ಮುಗಿಸಿಲ್ಲ, ಸಾಯೋ ತನಕ ಮಾಡಿದರೆ ಮುಗಿಸ್ಲಿಕ್ಕೆ ಆಗೋದು ಇಲ್ಲ. ಆದರೆ ಇಷ್ಟೇ ಹೇಳಿ, ನಾನು ಇದನ್ನು ಸಾಧಿಸಿಲ್ಲ, ಪರಿಪೂರ್ಣ ಗಳಿಸಿಲ್ಲ, ಆದರೆ ಗಳಿಸ್ಲಿಕ್ಕೋಸ್ಕರ ಓಡ್ತಾ ಇದ್ದೀನಿ. ಕೆಲವರು ಕೇಳ್ಬೋದು, ನೀವು ಪರಿಪೂರ್ಣ ಆಗಿಲ್ಲ ಅಲ್ಲ, ನೀವು ಹೆಂಗೆ ಮಾಡ್ತೀರಿ ಅಂತ. ಯಾರು ಹೇಳಿದ್ರು ಪರಿಪೂರ್ಣ ಆಗಿದೆ? ನಾನೇ ಒಪ್ಕೊಂಡಿಲ್ಲ. ನೀನೇನು ಹೇಳ್ತಿದ್ದೆ ಅದು ಕರೆಕ್ಟೇ, ನಾನು ಪರಿಪೂರ್ಣ ಆಗಿಲ್ಲಪ್ಪ. ಆದರೆ ಆ ಗುರಿನೂ ಮುಟ್ಟಿಲ್ಲ. ನಾನು ಪರಿಪೂರ್ಣ ಆಗಲಿಕ್ಕೂ ಗುರಿ ಮುಟ್ಲಿಕ್ಕೂ ಹಿಂದಿನ ಮರೆತು ಬಿಟ್ಟು ಮುಂದಿನ ಗುರಿಯಾಗಿಟ್ಕೊಂಡು ಓಡ್ತಾ ಇದ್ದೀನಿ. ಎವ್ರಿ ಟೈಮ್ ರನ್ನಿಂಗ್. ಯಾಕಂದರೆ ಸೈತಾನ ಏರದಲ್ಲಿ ನಮ್ಮನ್ನ ಡಿಸ್ಕರೇಜ್ ಮಾಡ್ಬೋದು. ನೀವು ಡೈಲಿ ಪ್ರೇಯರ್ ಅಂತ ಹೋಗ್ತೀರಾ ಬೈಬಲ್ ಎತ್ಕೊಂಡು, ಇನ್ನೂ ನಿಮ್ಮಲ್ಲಿ ಪರ್ಫೆಕ್ಷನ್ನೇ ಬಂದಿಲ್ಲ. ಪರ್ಫೆಕ್ಷನ್ ಬಂದಿಲ್ಲ ನಿಜ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಪರ್ಫೆಕ್ಷನ್ ಇನ್ನೂ ಬಂದಿಲ್ಲ. ಅದು ಬರ್ಸ್ಲಿಕ್ಕೆ ನಾನು ಹೋಗ್ತಾ ಇರೋದು ಅಂತೇಳಿ. ನೀವೇನು ಹೇಳ್ತಾ ಇದ್ದೀರಲ್ಲ, ವಾಟ್ ಯು ಆರ್ ಸೇಯಿಂಗ್ ಇಸ್ ಕರೆಕ್ಟ್. ಇನ್ನೂ ಸರಿಯಾಗಿಲ್ಲ, ಅದಕ್ಕೆ ಹೋಗ್ತಾ ಇರೋದು. ನೀವು ಯಾಕೆ ಡೈಲಿ ಆಸ್ಪತ್ರೆಗೆ ಹೋಗ್ತೀರಿ ಕೇಳಿದರೆ? ನನಗೆ ಕಾಯಿಲೆ ಇದೆಯಪ್ಪ, ನನಗೆ ಇನ್ನೂ ಟ್ರೀಟ್ಮೆಂಟ್ ಬೇಕು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೀವು ಯಾಕೆ ಡೈಲಿ ಪ್ರೇಯರ್ಗೆ ಹೋಗ್ತೀರಾ? ಈ ಗುರಿ ಮುಟ್ಟಬೇಕು, ಇನ್ನೂ ಮುಟ್ಟಿಲ್ಲ, ಪರಿಪೂರ್ಣತೆ ಗಳಿಸಿಲ್ಲ, ಅದಕ್ಕೆ ಹೋಗ್ತಾ ಇರೋದು. ನಿಮ್ದು ಹೊಟ್ಟೆ ಕೆಚ್ಚು ಬಿಟ್ಟಿಲ್ವಲ್ಲ, ಅದಕ್ಕೆ ನಾನು ಹೋಗ್ತಾ ಇರೋದು. ನಿಮ್ಮ ಚಾಡಿ ಹೇಳೋದು ಇನ್ನೂ ಬಿಟ್ಟಿಲ್ವಲ್ಲ, ಅದಕ್ಕೆ ನಾನು ಹೋಗ್ತಾ ಇರೋದು. ಇನ್ನೂ ಅದು ಬಿಡಬೇಕು ಅಂತಲೇ ಹೋಗ್ತಾ ಇರೋದು. ನಿಮ್ಮದು ಹರಟೆ ಹೊಡೆಯೋದು ಇನ್ನೂ ಬಿಟ್ಟಿಲ್ವಲ್ಲ, ಅದು ಬಿಡಲಿಕ್ಕೆ ಅಪ್ಪ ನಾನು ಹೋಗ್ತಾ ಇರೋದು. ಇನ್ನೂ ಆಗ್ತಾ ಇಲ್ಲ ನನಗೆ. ಆಗ ಏನು ಮಾಡ್ತಾರೆ ಅವರು? ಮೆಂಟಲ್ ಆಗಿಬಿಟ್ಟಿದ್ದಾರೆ, ಇವ್ರ ಹತ್ರ ಮಾತಾಡ್ಕ. ಕೆಲವು ಟೈಮ್ ನಿಮ್ಮ ಬಗ್ಗೆನೇ ಅನಿಸುತ್ತೆ ಅಲ್ವಾ? ನಾನು ಇಷ್ಟು ದಿವಸ ಹೋಗ್ತಾ ಇದ್ದೀನಿ, ಏನು ಪ್ರಯೋಜನ? ಹೋಗೋದು ಬೇಡ. ಆಗಲೂ ಇದನ್ನೇ ಹೇಳಬೇಕು ನಿಮ್ಮ ಮೈಂಡಿಗೆ, ನೀನು ಪರ್ಫೆಕ್ಟ್ ಅಲ್ಲಪ್ಪ, ನೀನು ಹಿಂಗೆ ಹೋಗ್ತಾನೇ ಪರ್ಫೆಕ್ಟ್ ಆಗೋದು, ಹೋಗ್ತಾನೇ ಇರೋ. ಯಾಕೆಂದರೆ ಬೇರೆಯವ್ರಿಗಿಂತನೂ ನಮ್ಮ ಮೈಂಡೇ ನಮ್ಮನ್ನು ಡಿಸೀವ್ ಮಾಡುತ್ತೆ ಎಷ್ಟೋ ಬಾರಿ. ಹಾಂ, ಬೇರೆಯವರು ಡಿಸೀವ್ ಮಾಡೋದು ಓಕೆ, ಅದು ನಡೆಯುತ್ತೆ. ಮೆನಿ ಟೈಮ್ಸ್ ಯುವರ್ ಓನ್ ಮೈಂಡ್ ಡಿಸೀವ್ಸ್ ಯು. ನೀನು ಇಷ್ಟು ವರ್ಷದಿಂದ ಹೋಗ್ತಾ ಇದೀಯ, ಇನ್ನೂ ನಿನ್ನ ಸ್ವಭಾವದಲ್ಲಿ ಏನೂ ಚೇಂಜಸ್ ಆಗಿಲ್ಲಲ್ಲ, ಯಾಕೆ ಹೋಗ್ತಿದ್ಯಾ? ಯಾಕೆ ಹೋಗ್ತಿದ್ಯಾ? ಆಗ ನೀವು ಹೇಳಬೇಕು, ದಿಸ್ ಒನ್ ಥಿಂಗ್ ಐ ಡು, ಫಾರ್ಗೆಟ್ಟಿಂಗ್ ವಾಟ್ ಲೈಸ್ ಬಿಹೈಂಡ್, ಲುಕಿಂಗ್ ಫಾರ್ವರ್ಡ್ ವಾಟ್ ಈಸ್ ದೇರ್ ಇನ್ ಫ್ರಂಟ್ ಆಫ್ ಮೀ, ಲುಕಿಂಗ್ ಆನ್ ಟು ದ ಕ್ರಾಸ್, ರನ್ ದ ರೇಸ್. ಪರ್ಫೆಕ್ಟ್ ಅಲ್ಲ, ನಾಳೆ ಆಗ್ತೀನಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇಲ್ಲಿಗೆ ಇದನ್ನು ನಿಲ್ಲಿಸೋದು ಒಳ್ಳೇದನ್ಸುತ್ತೆ. ಹೋದರೆ ಇನ್ನು ಸುಮಾರು ಕಡೆ ಹೋಗೋದಿತ್ತು. ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಈ ಕಡೆ ಬಂದುಬಿಟ್ಟೆ ಎಲ್ಲ ದಾರಿ ತಪ್ಪಿ. ಎನಿವೆ 3:20. ಓಕೆ, ಒಂದು ಪ್ರಾರ್ಥನೆ ಮಾಡೋಣ, ಆಮೇಲೆ ಬೇರೆ ಕೆಲಸ ಇದೆ. ಅದಕ್ಕೆ ಇದು ಮ್ಯಾಂಡೇಟ್ರಿ ಅಲ್ಲ, ಈ ಮ್ಯಾಂಡೇಟ್ ತಗೊಂಡು ನಾವು ಕೆಲಸ ಮಾಡಬೇಕಲ್ಲ, ಅದಕ್ಕೆ ಕೆಲಸ ಅಸೈನ್ ಮಾಡಿ ಕೊಡಬೇಕಲ್ಲ ಒಬ್ಬೊಬ್ಬರಿಗೆ. ಹಾಂ, ಏನು ನಿಂತ್ಕೊಳ್ಳಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ.